ನವವಧುವನ್ನು ಮೊದಲ ಬಾರಿ ಮನೆಗೆ ತುಂಬಿಸಿಕೊಳ್ಳುವ ಶಾಸ್ತ್ರದ ಸಮಯ ಹೀಗಿರಬೇಕು. ಒಂದು ಹೆಣ್ಣು ಹುಟ್ಟಿನಿಂದ ಹಿಡಿದು ಮದುವೆಯಾಗುವವರೆಗೂ 9 ನವಗ್ರಹ ಅಂಶಗಳು ಅವರ ಸ್ವಭಾವ ಮತ್ತು ನಡವಳಿಕೆ ಅಲ್ಲಿ ಲೀನವಾಗಿರುತ್ತದೆ. ಅದರಿಂದಲೇ ಅವರ ಮನಸ್ಸು ಮತ್ತು ನಡವಳಿಕೆ ಸ್ವಭಾವ ಅವರದೇ ಸಮಯದಲ್ಲಿ ಹೀಗೆ ಇರುತ್ತದೆ. ಒಂದು ಹುಡುಗಿ ಮದುವೆ ಮುಂಚೆ ಸೂರ್ಯ, ಚಂದ್ರ, ಬುಧ, ಗುರು, ಶನಿ, ಮಂಗಳ, ರಾಹು, ಕೇತು ಗ್ರಹಗಳ ಅಂಶಗಳಿಂದ ಇರ್ತಾರೆ. ಮದುವೆ ಅಂತ ನಿರ್ಧಾರ ತೆಗೆದುಕೊಂಡಾಗ ಶುಕ್ರನ ಅಂಶ ಹುಡುಕ್ತಾರೆ. ಯಾಕೆಂದ್ರೆ ಮನೆಗೆ ಬರುವ ಭವಿಷ್ಯದ ಸೊಸೆಗೆ ಲಕ್ಷ್ಮೀ ಸ್ವರೂಪಿ ಅಂತ ಕರೀತಾರೆ. ಈ ಲಕ್ಷ್ಮೀ ದೇವರ ಶುಕ್ರನ ಅಂಶದಿಂದಲೇ ಇರುವುದರಿಂದ ಎಲ್ಲರೂ ಲಕ್ಷ್ಮಿ ನಿರೀಕ್ಷಿಸುತ್ತಾರೆ. ಶುಕ್ರ ಅಂದರೆ ಪ್ರೀತಿ, ಪ್ರೇಮ, ದುಡ್ಡು, ಹಣಕಾಸು, ನೆಮ್ಮದಿ, ಅಭಿವೃದ್ಧಿ, ಯಶಸ್ಸು, ಲಾಭ ಅಂತ ಕರೀತಾರೆ. ಅದಕ್ಕೆ ಮದುವೆ ಮುಂಚೆ ನವವಧುವಿಗೆ ಇರುವ ಸರ್ವದೋಷ ಮತ್ತು ಶಾಪ ನಿವಾರಣೆ ಮಾಡಿಕೊಂಡು ಶುಕ್ರ ಗ್ರಹವನ್ನು ಆಕ್ಟಿವೇಟ್ ಮಾಡಿ ಶುಕ್ರವಾರ ಸಮಯದಲ್ಲಿ ನವವಧುವನ್ನು ಮನೆಯ ಒಳಗಡೆ ಮನೆ ತುಂಬಿಸಿಕೊಂಡರೆ ಖುಷಿ, ಪ್ರೀತಿ, ನೆಮ್ಮದಿ, ದುಡ್ಡು, ಆನಂದ ಸಕಾಲ ಪ್ರಾಪ್ತಿಯಾಗುತ್ತದೆ. ಪ್ರೀತಿಯಿಂದ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.